ಪಾರ್ವತಿ ಕೇಳತಾಳ ಪರಮೇಶ್ವರಾಗ ಏ ಆಕಾರದ ಚಿಕಡೆ ಹಕ್ಕಿ ಕತೆ ಏ ಆಕಾರದ ಚಿಕಡೆ ಹಕ್ಕಿ ಕತೆ ಏನು ಇಲ್ಲದ ಶಿವ ತಾನೇ ಹೇಳತಾನ ನಾನು ವೇದ್ಯದೆಲ್ಲ ಏನು ಇಲ್ಲದ ಶಿವ ತಾನೇ ಹೇಳತಾನ ನಾನು ವೇದ್ಯದೆಲ್ಲ ಪ್ರತ್ಯಾಪ್ತೆ ಜೋ ವಾಯು ಆಕಾಶ ಏ ಪಂಚತತ್ವ ಹಾಗೆ ಉತ್ಪತ್ತಿ ಏ ಪಂಚತತ್ವ ಹಾಗೆ ಉತ್ಪತ್ತಿ ಏ ಅಂಡಜ ಪಿಂಡಜ ಜಲಜ ಉದ್ಭಿಜ ಹೊಟ್ಟೆ ಬಂದವ ನಾಲ್ಕು ಏ ಅಂಡಜ ಪಿಂಡಜ ಜಲಜ ಉದ್ಭಿಜ ಹೊಟ್ಟೆ ಬಂದವ ನಾಲ್ಕು ಏ ಯತ ಬ್ರಹ್ಮಾಂಡ ತತ ಪಿಂಡಂಡ ಯತ ಬ್ರಹ್ಮಾಂಡ ತತ ಪಿಂಡಂಡ ಯತ ಬ್ರಹ್ಮಾಂಡ ತಮ್ಮ ತತ ಪಿಂಡಂಡ ನೋಮ ಯತ ಬ್ರಹ್ಮಾಂಡ ತತ ಪಿಂಡಾಂಡ ಏ ಲೋಕದಾಗ ಕಾಳಿ ಹೇಳದೈತೆ ಏ ಲೋಕದಾಗ ಕಾಳಿ ಹೇಳದೈತೆ ಏ ಹುಟ್ಟೋದ ಸಾವೋದ ಹುಟ್ಟೋದ ವೇಗ ವೇಗ ಅಂತ ಏ ಹುಟ್ಟೋದ ಸಾವೋದ ಹುಟ್ಟೋದ ವೇಗ ವೇಗ ಅಂತಾರ ಸೊನ್ನೆನೆ ಸೊನ್ನೆ ಮಾ ಸೊನ್ನೆದ ಚಿಕಾಡೆ ಏ ಸುಣ್ಣಕ್ಕಾಗೆ ಕೊಂತೇದ ನಿನ್ನ ಮೋತೆ ಏ ಸುಣ್ಣಕ್ಕಾಗೆ ಕೊಂತೇದ ನಿನ್ನ ಮೋತೆ ಏ ದಿನಕ ಮೋರ ಸರೆ ಕನಕದ ಗೊಂಬೆ ಮಾಡಿ ನಾನೇ ಹೊಟ್ಟೆ ಶನ ನಿನ್ನ ಮೋತೆ ಏ ದಿನಕ ಮೂರ ಸಾರೆ ಕನಕದ ಗೊಂಬೆ ಮಾಡಿ ನಾನೇ ಹೊಟ್ಟೆ ನಿನ್ನ ಮೂರ್ತಿ ಆ ತಾಯಿ ಗಂಗೆಯಾದೆದ್ದು ನಾನು ನೋಡಿ ನಾ ಏನೋ ಮತ್ತೊಂದು ಮಾಡಿಲ್ಲ ನಾ ಏನೋ ಮತ್ತೊಂದು ಮಾಡಿಲ್ಲ ಆ ಭೂಮಿ ಎಲ್ಲ ಒಂದು ಸೇಮೆ ಕೂಡಿಲ್ಲ ಅದಕ್ಕಾಗೆ ನಚಾರ ಸೇಮೆ ಕಾಲ
ಅದಕ್ಕಾಗೆ ನಶಾರ ಸೇಮೆ ಕಾಲ ಏ ಭೂಮಿ ಅಲ್ಲ ಒಂದ ಸೇಮೆ ಕೋಡಿಲ ಭೂಮಿ ಅಲ್ಲ ಒಂದ ಸೇಮೆ ಕೋಡಿಲ ಭೂಮಿ ಅಲ್ಲ ಒಂದೇ ಸೇಮೆ ಕೋಡಿಲ ತಮ್ಮ ಭೂಮಿ ಅಲ್ಲ ಒಂದ ಸೇಮೆ ಕೋಡೇಲ ಏ ಶಾಸ್ತ್ರ ಪುರಾಣದಲ್ಲಿ ಏನೋ ಎಲ್ಲದ ಸೇವತಾನೆ ಹೇಳತಾನ ನಾನು ಎದ್ದಿಲ್ಲ ಮತ್ತೇನ್ ಕೇಳ್ಯಾರ ಸುರೇಶ್ ಮಾಸ್ತರೇ ಈ ಪದ್ಯದಲ್ಲಿ ಹಾ ಹಾ ಯಾವ ಪರಮಾತ್ಮ ಹತ್ ಪಾರ್ವತಿಯನ್ನು ಹಾ ಈ ಭೂಮಿ ಹಂಗ್ಯಾಂಗ ನಿರ್ಮಾಣ ಆಗ್ಯದ ಹೌದು ನಾನು ಇದ್ದಿತ್ತಲ್ಲ ನೀನು ಇದ್ದಿತ್ತಲ್ಲ ಹತ್ ಅವಾಗ ತಾನೇ ನಿರ್ಮಾಣ ಆಗ್ಯದ ಅಂತೇಳಿ ಹೇಳಕತ್ತಾರ ಹೌದಲ್ರಿ ಇವ ಸುರೇಶ ಮಾಸ್ತರ ಓ ಅಂತೇಳಿ ಒದರ್ತಿದತ್ ಹಾ ಹಾ ಓ ಅಂತ ಒದರ್ತದ ಮಾಸ್ತರ ಹೌದಲ್ಲವ ಓ ಅಂತ ಒದರ್ಬೇಕಾದ್ರ ಹಾ ಅಲ್ಲೊಂದು ಪೂಜೆ ಇದ್ದಾಗ ಒದರ್ಬೇಕಾಕತಿ ಒದರ್ಬೇಕಾಗ್ತದೇವ ಅಲ್ಲಿ ಪೂಜೆ ಇರ್ಲಿಕ್ಕಂದ್ರ ಇಲ್ಲ ನಾಯಿಗತ್ತಿ ವಾವ್ ಬಗ್ಳೋದಾಕತಿ ಹೌದು ಹೌದಿಲ್ರಿ ಹೌದು ಅಲ್ಲಿ ಪೂಜೆ ಬೇಕು ಮೊದಲ ಇವ ಓ ಅನ್ಬೇಕಾದ್ರೆ ಕಾರಣ ಏನಿತ್ತು ಹಾ ಹಾ ಈಗ ಅಲ್ಲಿ ಒಂದು ಮನುಷ್ಯ ಹೊಂಟಿದ ತಿಳ್ಕೊಯವ ಹಾ ಹಾ ಅವನಿಗೆ ನಮ್ಮ ಹೆಸರು ಗುರ್ತಿಲ್ಲ ಅಂದ್ರು ಓ ತೆಳಂಗ್ ಒದರ್ದ ಕರೆ ನಿಂದಿರ್ತಾನ ಹತ್ ಮತ್ತ ನಿನ್ನ ಪರಮಾತ್ಮ ಹಾ ಹಾ ಯಾರಿಗೆ ನೋಡಿ ಓ ತೆಳಿ ಒದರ್ತಿದ ಹತ್ ಆಮೇಲೆ ಇವ ಅಂದನ್ ಮಾಸ್ತರ ಮ ಬಂದದ ಹೌದ್ರಿ ಎಡ್ಡು ಕೂಡಿ ಓಂ ಆಯ್ತು ಅಂತೇಳಿ ಹೇಳ್ದ ಯಾಕಂದ್ರ ಮಾಸ್ತರ ಪ್ರಥಮದಲ್ಲಿ ಓ ಅಂತೇಳಿ ನಿನ್ನ ಪರಮಾತ್ಮ ಒದರುದೇ ಖರೆ ಇತ್ತಂದ್ರ ಯಾರಿಗೆ ನೋಡಿ ಓ ಅಂತೇಳಿ ಒದರ್ತಿದ ಹೌದು ಬರೇ ನಾನಾ ಅಂತೇಳಿ ಮಾತಾಡಬೇಡ ಹಾ ಹಾ ಒದರಬೇಕಾದ್ರೆ ಮೂಲ ಕಾರಣ ಅದ ಹೌದಲ್ರಿ ಯಾವ ಪರಮಾತ್ಮ ಶೂನ್ಯಗಳನ್ನ ಹಾ ಹಾ ಯಾವ ಆದಿಶಕ್ತಿ ಆಧೀನದಿಂದ ಪರಮಾತ್ಮನ ಕೈಯಾಗ ಹೋಯ್ತು ನೋಡು ಹಾ ಹಾ ಅವಾಗ ನೀ ಎಷ್ಟೆಷ್ಟು ರಚನೆ ಮಾಡಿದ್ಯಪ್ಪ ಹೌದಲ್ರಿ ಯಾಕಂದ್ರ ಮೂಲ ಸ್ತಂಭ ಮಹಾಪುರಾಣ ಹೇಳ್ತದ ಹಾ ಹಾ 33 ಕೋಟಿ ದೇವತೆರೆಲ್ಲ ಆದಿಶಕ್ತಿ ಒಡೊಳೊಳಗ್ ಹುಟ್ಟ್ಯಾರ ಅಂತ ಹೇಳ್ತದ ಹೌದಲ್ರಿ ಮತ್ತ ಇವ ಮಾಸ್ತರ್ ಬಂದನ ನಾ ಮಾಡಿದ ಅಂತ ಹೇಳ್ತಾನ ನಾ ದೊಡ್ಡವ ಎಲ್ಲಿಲ್ಲ ಎಲ್ಲ ನನ್ನಿಂದ ಆಗೈತಿ ಹೌದು ನಿಮ್ಮ ಆದಿಶಕ್ತಿದಿಂದ ಏನು ಆಗಿಲ್ಲ ಅಂತ ಹೇಳ್ತಾನ್ರಿ ಪರಮಾತ್ಮ ನೋಡವಾ ಹಾ ಹಾ ಮೂಲ ಸ್ತಂಭ ಪುರಾಣ ಹೇಳ್ತದ ದಿತಿ ಅದಿತಿ ಕುಸುಮಾವತಿ ನಾಗದಂಡಲ ದೇವಿ ಧಾತು ಪ್ರಭಾ ಕರ್ದು ವಿನಿತ ಹಾ ಹಾ ಸುರಭಿ ಎಂಬ ಗೋಮಾತೆಯಿಂದ ಭಷಿತವಾದ ಭಸ್ಮ ಹುಟ್ಟಿತ್ತು ಅಂತೇಳಿ ಹಿಂಗ್ ಹೇಳ್ತದ ಹೌದಲ್ರಿ ಮತ್ ಈ ಜಗಾನೇ ಎಲ್ಲಾ ಹೆಣ್ಣಿನಿಂದ ಉತ್ಪತ್ತಿ ಆಗ್ಯದ ಹಾ ಹಾ ಆ ಪುರಾಣ ಹೇಳ್ತದ ಹಂಗ 33 ಕೋಟಿ ದೇವತೆಗಳೆಲ್ಲ ಹಾ ಹಾ ಶಕ್ತಿ ಒಡಲೊಳಗ್ ಹುಟ್ಟ್ಯಾದ ಅಂತ ಹೇಳ್ತಾರ ಹತ್ ಮತ್ ಇವ ಮಾಸ್ತರತನ ನಾ ತಯಾರ ಮಾಡಿದ ಅಂತ ಹೇಳ್ತಾನ ಹೌದಲ್ರಿ ಅದಕ್ಕ ಶಿವ ಮಹಾಪುರಾಣದೊಳಗ ಹಾ ಹಾ ಶಿವನು ಹೆಣ್ಣುನೂ ಅಲ್ಲ ಶಿವ ಗಂಡುನೂ ಅಲ್ಲ ಅಲ್ಲ ಶಿವ ನಪೋಷಕನೂ ಅಲ್ಲ ಪೂ ನಪೋಷಕನೂ ಅಲ್ಲ ಹಾ ಹಾ ಈತನು ಯಾರು ಹತ್ ಶಿವ ಮಹಾಪುರಾಣ ಹಿಂಗ್ ಹೇಳ್ತದ ಹೌದಲ್ರಿ ಮತ್ತ ಅಷ್ಟಕ್ಕೆಲ್ಲ ರಕ್ಷಣೆ ಮಾಡಿ ಜೋಪಾನ ಮಾಡವಿದ್ದಂದ್ರ ನೀ ಹಾ ಹಾ ಒಂದು ಮಾತದೇವಾ ಏನಪ್ಪ ಪರಮಾತ್ಮ ಎಲ್ಲರಿಗೆ ರಕ್ಷಣೆ ಮಾಡ್ಯಾನ ಅಂತ ಹೇಳಕತ್ತೇನ ಹತ್ ಮತ್ತ ಪರಮಾತ್ಮನಿಗೆ ಬ್ರಹ್ಮ ದೋಷ ತಟ್ಟಿದಾಗ ಹಾ ಹಾ ಯಾವ ದಕ್ಷ ಬ್ರಹ್ಮನ ಕ್ಷೇದನ ಮಾಡದಲ್ಲ ಹತ್ ಅವಾಗ ಬ್ರಹ್ಮ ದೋಷ ಪರಮಾತ್ಮನಿಗೆ ತಟ್ಟಿದಾಗ ಹಾ ಹಾ ಭಿಕ್ಷಾ ಬೇಡ್ಕೋತ ತಿರುಗಲಕತ್ತಿದ ನಿನ್ನ ಪರಮಾತ್ಮ ಹೌದಲ್ರಿ ಅವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಮುಂದೆ ಹೋಗಿ ನಿಂತ ಭಿಕ್ಷಾಂದೇ ಎತ್ತಳಿ ಹಾ ಹಾ ಅವಾಗ ನನ್ನ ತಾಯಿ ತಂದು ನೀಡಿದಾಗ ಹಾ ಆ ಭಿಕ್ಷಾದ ಪಾತ್ರೆ ತುಂಬಿತ್ತು ಹತ್
ಅವಾಗ ನಿನ್ನ ಪಾಪ ವಿಮೋಚನೆ ಆಯ್ತಂತೇಳಿ ಹಿಂಗ್ ಹೇಳ್ತದ. ಹೌದಲ್ರಿ. ಮತ್ತ ನೀ ಹಂಗ ಶ್ರೇಷ್ಠ ಮಾಸ್ತರ ಹೆಂಗ ದೊಡ್ಡ ಅಪ್ಪ ಮಾಸ್ತರ್ ನೀನು? ಹೌದಿಲ್ಲವ? ಹಾ ಅದಕ್ಕೆ ಹೋಲಿ ಸಣ್ಣಾಗಿ ನೋಡು ಏನೇನ್ ಹೇಳ್ತಾನ ಮಾಸ್ತರ. ತುಂತುನೇ ಒಂದ್ ದಿವಸ ಕೇಳ್ತೇನ್ರಿ ನಾನು. ಕೇಳವ. ಅಂದ್ರೆ ಹುಡುಗಿ ನೋಡಿ ಬಾ ಜಿಗದಾಡತನ ಕುಂಬಾರ ಹುಡುಗಿ ನೋಡಿ. ಹಾ ಕೇಳ್ರಿ. ಅಂದ್ರ ಈ ಶರೀರಕ್ಕ ಹೌದು, ಮನುಷ್ಯಾಗ 32 ಹಲ್ಲದಾವ. ಈ ಶರೀರಕ್ಕ ಮನುಷ್ಯಂಗ್ 32 ಹಲ್ಲದಾವ. 32 ಹಲ್ಲದಾವು. ಆ ಹಲ್ಲಿನ ಹೆಸರೇನ? ಹೌದು. ಅವ್ ಹಲ್ಲೆ ಯಾವ ಮುಕ್ತಿ ಹೊಂದ್ಯಾವ? ಯಾವ ಹಲ್ಲು ಮುಕ್ತಿ ಹೊಂದ್ಯಾವ? ಯಾವ ಹಲ್ಲು ಮುಕ್ತಿ ಹೊಂದ್ಯಾವ? ಹೇಳ್ತಾನ ಮಾಸ್ತರ್ ಶಾಣೆ ಅದ. ಮಾಸ್ತರ ಇದನ್ನ ಹೇಳೋದು ಕಡ್ಡಿ ಹಾಕುದು ನಿಮ್ ಮುಂದೆ. ಹೌದ್. ಈ ಸುರೇಶ್ ಮಾಸ್ತರ್ ಬಿಡ್ತಾನ ಒಂದ್ ಅಟ್ಟಾಟಿ ನಿನ್ ತೋತು ನೀನ್ ಮೊದಲು. ಹಾ ಅವನೇ ಬಾಳ ಇದು ಮಾಡ್ಲಕತ್ತೇನಪ್ಪ. ಹಾಸಿಗೆ ಅಂತ ಬಂದನ್ರಿ ನಡ್ಬಾರ್ಕ. ಹಾಸಿಗೆ ಮಾಡೇ ಕಟ್ಟಕ್ಕೆ. ಯಾಕ ಸಜಂದ ಮನಿಗೆ ಹೋಗಿ ಪುರ್ಸತ್ಗೆ ಆಗಿಲ್ಲನ? ಅವ ಹಂಗೆ ಈ ಕಡೆ ಬರ್ಲಕತ್ತೇನ್ರಿ. ಈ ಕಡೆ ಕಲಿ ನಿನ್ ಜುಟ್ಟನ ಕೇಳ್ತಾನ ಹೇಳ್ತಾನ ಸುರೇಶ್ ಮಾಸ್ತರ್. ಏ ನಮ್ ಚಂದ್ರತ ಏನ್ ಮನ್ಯಾಗ ಗೊತ್ತತ್ರಲೆ? ನೀನು ಚಿಕ್ಕ ಇನ್ನು ಜುಟ್ಟಿಟ್ಟು ಕಿತ್ತಾಳ ಬಿಟ್ಟಾಳ. ಹಂಗ ನಿನ್ ಜುಟ್ಟನ ಕಿತ್ತು ಬಿಡ್ತಾನ ಒಂದ್ ಬಿಡಂಗಿಲ್ಲ ನಾನು. ಮತ್ತೆ ಏ ಚಂಪಕಲಿ ನೀನು ಜುಟ್ಟ ಕಿತ್ತಿನತ್ತ ಸುರೇಶ ಮಾಸ್ತರ್ ಅತ್ತನ. ಮತ್ತ ಯಾವ ನಿಮ್ಮ ಚಿಕ್ಕ ಏನ್ ಮಾಡಿದ್ರಿ? ಸಾರವಾಡ ಚಿಕ್ಕಯ್ಯ ನನ್ನ ಚಂದ್ರವ್ ತಾಯಿ ಕೈಯೊಳಗ ಸಿಕ್ಕ ಜುಟ್ಟು ಕಿತ್ಕೊಂಡು ಹೋಗ್ಯಾನ. ಹೌದಲ್ರಿ. ಮತ್ತ ನೀ ನೋಡು ಕುಂಬಾರಳ್ಳಿ ಭಾಗ್ಯಶ್ರೀ ಕೈಯಾಗ ಸಿಕ್ಕು ಕಿತ್ತ ಬಿಡುದ. ಆ ಗಣಪತಿ ಕಿತ್ರಿ ಬಾಳ ಬಾಜಿಲ್ ಅದ ಅವನ್ನ ಕೇಳಿದ್ರಿ ಒಟ್ಟ. ಹೌದು. ಗಣಪತಿ ಏನಂತಾನ? ಏ ಎಲ್ಲಾ ಇದೆಲ್ಲಾ ಸುಳ್ಳದ. ಈಗ ಬಂದಾಳ ಅವ್ವ ಅವ್ವ ಅನ್ಕೋತ. ಈಗ ಬಂದಾಳ ಅವ್ವ ಆತ್ರಿ. ಹಂಗ ಓ ಮಸ್ತರ ಇದೆಲ್ಲ. ಅದಕ್ಕ ಪಾರ್ವತ ಕುಂತು ಪರಮಾತ್ಮನಿಗೆ ಕೇಳಕತ್ತಾಳ ಶಕ್ತಿ ವಿಚಾರಗಳು. ಅದಕ್ಕೆ ಪರಮಾತ್ಮ ಹಿಂಗ್ ಹೇಳ್ಯಾನ ಈ ಹಾಡಿನೊಳಗ. ಮುಂದೆ ಯಾವ್ಯಾವ ರೀತಿ ಬರ್ತಾನ ನೋಡು ನೀವು ಹೋಲಿ ಸಣ್ಣಾಗಿ. ಮಾಸ್ತರ್ ಇನ್ನೊಂದ್ ವಿಷಯ ರೀ. ಏನ್ ಹೇಳೋರು? ಬ್ರಹ್ಮ ಹೋಗಿ ಕುರಿ ಯಾಕಾದ? ಹೌದು. ವಿಷ್ಣು ಹೋಗಿ ನರಿ ಯಾಕಾದ? ವಿಷ್ಣು ಹೋಗಿ ನರಿ ಯಾಕಾದ? ದೇವ್ರ ಹೋಗಿ ಕರಕಾಲಿ ಯಾಕಾಯ್ತು? ಹೌದು. ಶುಕ್ರಾಚಾರ್ಯ ಕುರುಡಿ ಯಾಕಾದ? ಹೌದು. ಬೃಹಸ್ಪತಿ ಅರಿಪೆ ಯಾಕಾದ? ಅಲ್ಪ ಯಾಕಾದ? ಅರ್ಜುನೂರ ಯಾಕ ಪತನ ಆಯ್ತು? ಹೌದು. ಹೌದಿಲ್ರಿ? ಹೌದು. ಕ್ಯಾದ್ಗಿ ಗಿಡಕ್ಕ ಶಾಪ ಎರದಾಯ್ತು. ಹೌದು. ಕಪಾಳ ಮೇಲೆ ಕಣ್ಣು ಯಾರಿಗಿತ್ತು? ಹೌದು. ಯಾಕೆ ಒಂದ ಕಣ್ಣೆತ್ತಿ ತುಂತುನಿ. ಹಿಂಗ ಬರ್ಲಿ ಓ ತುಂತುನಿಯ. ಹೌದಿಲ್ರಿ? ನಿನ್ನ ಮಗಳ ನೆಗ್ಗ ತೆಗಿತಾನೆ ಬಿಡಂಗಿಲ್ಲ. ಮತ್ತೆ ನಿನ್ನ ಬಿಡಬೇಡ ಅವನಿಗೆ. ದಪ್ಪೆ ಹಾಕಿ ಬಿಡು. ಎಲ್ಲಿ ಹಚ್ಚಾನ ಎಂಟ್ರದಾನಿ. ಇದೇನ್ ಮಾಡ್ದ ಕುಂಬಾರ ಹುಡುಗಿ ಕೇಳ್ತಾನ. ಹೌದೌದು. ಮಾಸ್ತರ ಹೇಳವ. ಸುರೇಶ್ ಮಾಸ್ತರ್ ಏನ್ ಮಾಡತಾನ ಗೊತ್ತೇನ್ರಿ? ಏನ್ ಮಾಡ್ಲಕತ್ತಾರ? ಹೊಟ್ಟಿಲಿಂದ ಹೊಟ್ಟಿ. ತಾಯಿ ಹೊಟ್ಟಿಲೆ ಹುಟ್ಟಿ ತಾಯಿಯಿಂದ ಜಪ್ಪನ ಜೊತೆನಾಗಿ ತಾಯಿ ಜೋಪನ ಮಾಡಿ ತಾಯಿಯಿಂದ ಎದಿ ಹಾಲು ಕುಡದ ಎದಿ ಹಾಲು ಕುಡದು ಈಗ ನಿಂದ ಆಡಕತ್ತಾನೆ ಸುರೇಶ್ ಮಾಸ್ತರ್. ತಾಯಿಗೆ ನಿಂದೆ ಆಡ್ಲಕತ್ತಾನ. ತಾಯಿಗಿಂತ ತಂದೆ ಹೆಚ್ಚಾನ ಬೇಡತಮ್ಮ. ಏನೋಮ್ಮ ಏನೋಮ್ಮ ನಿನ್ನ ಮಾನ ಕಳ್ಕೋಬೇಡ ಸೋಮ. ತಾಯಕೆಂತ ಹೋಜೆ ಏ ತಾಯಿ ಮಾಡೋದು ನಿನಗೆ ನಟಾಕೆ. ತಲದು ಬಲದು ಮಾಡ್ಯಾಳ ಜಾಕೆ. ತಾಯಿ ಮಾಡೋದು ನಿನಗೆ ನಟಾಕೆ. ತಲದು ಬಲದು ಮಾಡ್ಯಾಳ ಜಾಕೆ. ಅಖಿಲಿಂದ ತಿಳುವಳಿಕೆಗೆ ಬಂದೆ. ತಾಯಿ ಹೇಳಿದ ಕೇಳಿದಿ ಒಂದೇ. ಹಸದವ ವಾಳತಿದಿ ಒಂದೇ. ತಾಯಿ ಹಾಲ ಕೊಡದೆ ದೇವಮೇಯ. ನೀ ಕುಂತ ಕೇಳೋ ಕಂಬಗಿ ವಾಮೇಯ. ತಾಯಿಗಿಂತ ತಂದೆ ಹೆಚ್ಚಾನ ಬೇಡತಮ್ಮ. ಇನ್ನೊಮ್ಮ ಇನ್ನೊಮ್ಮ ನಿನ್ನ ಮಾನ ಕಳ್ಕೋಬೇಡ ಸೋಮ. ತಾಯಿಕೆಂತ ಹೋಜೆ. ಹೌದು. ಹೆಂಗ ಹೇಳ್ಯಾರ? ಏನ ತಾಯಿ ಹಾಲು ಕೂಡ ದೊಡ್ಡವಾಗ್ಯಾನೋ? ಹೌದು. ಏನ್ ನಾಯಿ ಹಾಲು ಕೂಡ ದೊಡ್ಡವಾಗ್ಯಾನೋ ಸುರೇಶ್ ಮಾಸ್ತರ್? ಇವ ಒಂಟ ಮಲಿ ಹಾಲು ಕುಡ್ದಾನೆ ಯಾರಕ್ಕೂ ಅವ್ರ ಅಪ್ಪಂದು. ಪ್ರಥಮ ತಾಯಿ ಹಾಲು ಬೇಕು ಮೊದಲ. ಹೌದು. ಮತ್ತ ನಮ್ ಬಾಯಿ ಹಿಂಗೆ ಅವ್ರಿ. ಯಾಕಂದ್ರ ತಾಯಿ ಜೋಪಾನ ಮಾಡ್ಯಾಳ. 9 ತಿಂಗಳು ಹೊತ್ತು ಜೋಪಾನ ಮಾಡ್ಯಾಳ. ರಕ್ತ ಮಲೆಯಿಂದ ಹಾಲು ಕುಡಿಸಿದಕ್ಕೆ ಜೋಪಾನ ಮಾಡ್ಯಾಳ. ಮತ್ತ ಇವ ಬಂದನ ಏ ನಾ ಸೃಷ್ಟಿ ರಚನೆ ಮಾಡಿದ ಅಂತ ಹೇಳ್ತಾನ. ನೀ ಎದ್ರಾಗೆರೆ ದೊಡ್ಡ ಇದ್ದಿ. ಎದ್ರಾಗ ದೊಡ್ಡ ಇದ್ದಿಪ್ಪ ಮಾಸ್ತರ. ಏನು ಶೂನ್ಯದೊಳಗ ನೀ ದೊಡ್ಡವು. ಯಾನ ಅವತಾರದೊಳಗ ನೀ ದೊಡ್ಡವು. ಎದರೊಳಗ ದೊಡ್ಡವಪ್ಪ ನೀ? ಹೌದಲ್ರಿ? ತೋರ್ಸ್ಬೇಕಲ್ಲ ನಾ ಇಂಥದ್ರಾಗ ದೊಡ್ಡ ತೋರ್ಸ್ಬೇಕಲ್ಲ. ನಮ್ಮ ಆದಿಶಕ್ತಿ
ಇಂಥದ್ರಾಗ ದೊಡ್ಡ ಆಗ್ಯಾಳ ಹೌದು ಇಂಥದ್ರಾಗ ಮುಕ್ತಿ ಕೊಟ್ಟಾಳ ನಾ ಹೇಳಿವ ಹೌದಲ್ಲೇವ ಇನ್ನು ನೀ ಮುಂದಿನ ಪಳ್ಯಾಕ್ ಬಂದ ಹೌದು ನಮ್ ಪರಮಾತ್ಮ ಇಂಥದ್ರಾಗ ದೊಡ್ಡವಾಗ ಅಂತ ನೀ ಹೇಳ್ಬೇಕು ಸುರೇಶ್ ಮಾಸ್ತರ್ ಹೌದಲ್ರಿ ಇದಕ್ಕೆ ಹಾ ಇವರು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತ್ರಿಮೂರ್ತಿಗಳಿಗೆ ಅನುಸಾದೇವಿ ತೊಟ್ಟಲೊಳಗ ತೂಗ್ಯಾಳ ತೂಗ್ಯಾಳಲ್ರಿ ಅವಾಗ ಈ ಸೃಷ್ಟಿ ಪಾಲನೆ ಕರ್ತರು ಯಾರು ಹಾ ಹಾ ನನಗೊಂದು ಸಂಶಯ ಅದೇವ ಏನ್ರಿ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳೆಲ್ಲರೂ ಅನುಸಾದೇವಿ ಮನೆಯೊಳಗ ಬಂದ್ರು ಹಾ ಹಾ ಅವಾಗ ಲೋಲ ಕಲ್ಲೋಲ ನಡೀತು ಹತ್ ಮತ್ತ ಈ ಮೂರು ಮಂದಿ ಕೆಲಸ ಯಾರ್ಯಾರು ಮಾಡ್ತಿದ್ರು ಹಾ ಹಾ ರಕ್ಷಣೆ ಯಾರು ಮಾಡಿಸ್ತಿದ್ರು ಹುಟ್ಟಿಸ್ತಿದ್ರು ಯಾರು ಹತ್ ಸಂವಾರ ಯಾರು ಮಾಡ್ತಿದ್ರು ಯಾರು ಮಾಡ್ತಿದ್ರು ಹೇಳ್ತಾರ ಮಾಸ್ತರ್ ನೋಡು ನಾವು ಮಾತಾಡಿ ಬಾಳ ನೋಡುವ ನೀನು ತೋತ ಅನ್ಬಾರ್ದಾರ ನಾ ಅನುಕಿತ ಮೊದಲ ತೋಬೇಕ್ ಪದ ಹಾ ಮತ್ ಏ ತಂಗಿ ಬಾಳ ಮಾತಾಡಿ ಬೇಡವಾ ಅನ್ಬಾರ್ದಾರ ಹೌದವ ಹೋಲೆ ತೋಲ್ರಿ ಸಣ್ಣಂಗೆ ತೊಂದ ಇವತ್ತು ಹೆಂಗ್